ಗುಡ್ ಮಾರ್ನಿಂಗ್ ಎವ್ರಿವನ್. ಜೀವನದ ವಾಕ್ಯ 5ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳುವುದಾಗಿರೋಣ. ಕೀರ್ತನೆಗಳು 34 ಈ ರೀತಿಯಾಗಿ ಹೇಳುತ್ತದೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಪ್ರಿಯ ದೇವರ ಮಕ್ಕಳೇ, ಈ ಒಂದು 34ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡಬಿಡದೆ ನಾನು ಕೊಂಡಾಡುತ್ತೇನೆ ಎಂಬುದಾಗಿ. ಅದು ಮಾತ್ರವಲ್ಲದೆ ಆತನ ಸ್ತೋತ್ರವು ಯಾವಾಗಲೂ ಸಹ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ ಇಲ್ಲಿ ದಾವೀದನಾದಂತಹ ಈ ಒಂದು ಕೀರ್ತನೆಯಲ್ಲಿ ಆತನು ಹೇಳ್ತಾ ಇದ್ದಾನೆ ಈ ವಾಕ್ಯಗಳನ್ನು. ಅಂದರೆ ನಮ್ಮ ಜೀವಿತಗಳಲ್ಲಿ ಎಲ್ಲ ಪರಿಸ್ಥಿತಿಗಳು ಸರಿಯಾಗಿ ಇದ್ದಾಗ ನಾವು ದೇವರನ್ನು ಆರಾಧಿಸುವಂಥದ್ದು, ಕೊಂಡಾಡುವಂಥದ್ದು ಬಹಳ ಸುಲಭವಾಗುತ್ತೆ. ಆದರೆ ನಮ್ಮ ಪರಿಸ್ಥಿತಿಗಳು ಕೆಟ್ಟದಾದಾಗ, ನಮ್ಮ ಪರಿಸ್ಥಿತಿಗಳು ಅಲ್ಲೋಲ ಕಲ್ಲೋಲವಾದಾಗ, ಅಂತಹ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವಂಥದ್ದು, ಆತನನ್ನು ಕೊಂಡಾಡುವಂಥದ್ದು ಅದು ಬಹಳ ತುಂಬ ಕಷ್ಟವಾಗುತ್ತೆ. ಆದರೆ ಇಲ್ಲಿ ದಾವೀದನು ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆತನಿದ್ದಾನೆ. ಆತನು ತಪ್ಪಿಸಿಕೊಂಡು, ಅಬೀಮೆಲೆಕನ ಒಂದು ಕೈಯಿಂದ ತಪ್ಪಿಸಿಕೊಂಡು ಆತನು ಹೋದಂಥ ಒಂದು ಸಂದರ್ಭ ಇದು. ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹೋದಂಥ ಸಂದರ್ಭ, ಆತನಿಗೆ ಭಯಪಟ್ಟು ಓಡಿ ಹೋದಂಥ ಸಂದರ್ಭ. ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆತನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡಿದ ಪ್ರಕಾರ ನಮ್ಮ ಜೀವಿತಗಳಲ್ಲಿ ನಾವು ಸಹ ನಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಸಹ, ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಯಾವುದೇ ಇದ್ದರೂ ಸಹ ನಾವು ಮಾಡಬೇಕಂತ ಮೊದಲನೇ ಕಾರ್ಯ ಏನಂದರೆ ಎಡಬಿಡದೆ ನಮ್ಮ ದೇವರಾದ ಯೆಹೋವನನ್ನು ಸ್ತುತಿಸುವುದು ಮತ್ತು ಕೊಂಡಾಡುವುದಾಗಿದೆ. ಅದು ಮಾತ್ರವಲ್ಲದೆ ದೇವರ ಒಂದು ಸ್ತೋತ್ರವು, ಸ್ತುತಿ, ಆರಾಧನೆ, ಆತನ ಮಹತ್ ಕಾರ್ಯಗಳು ಅದು ಸದಾಕಾಲ ನಮ್ಮ ಬಾಯಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಮತ್ತೊಂದು ಸಾರಿ ನಮಗೆ ನೆನಪು ಮಾಡ್ತಾ ಇದ್ದಾನೆ. ಮತ್ತು ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂಬುದಾಗಿ ಆತನು ಹೇಳ್ತಾನೆ. ದಾವೀದನು ಇರುವಂಥ ಪರಿಸ್ಥಿತಿ ಅದು ಒಳ್ಳೆಯ ಪರಿಸ್ಥಿತಿ ಆಗಿರಲಿಲ್ಲ. ಆದರೂ ಸಹ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಆತನು ಹೇಳ್ತಿದ್ದಾನೆ, ನಾನು ಎಡಬಿಡದೆ ಯೆಹೋವನನ್ನು ಕೊಂಡಾಡುತ್ತೇನೆ, ನನ್ನ ಬಾಯಲ್ಲಿ ಆತನ ಸ್ತುತಿ ಇರುತ್ತದೆ. ಮತ್ತು ಆತನು ಹೇಳ್ತಿದ್ದಾನೆ, ಇತರರಿಗೂ ಸಹ ಆತನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಅದೇನಂತ ನೋಡುವಾಗ, ನನ್ನೊಡನೆ ನೀವು ಸಹ ಯೆಹೋವನನ್ನು ಕೊಂಡಾಡಿರಿ ಮತ್ತು ನಾವೆಲ್ಲರೂ ಒಟ್ಟಾಗಿ ಆತನ ಹೆಸರನ್ನು, ಪರಿಶುದ್ಧ ನಾಮವನ್ನು, ಮಹೋನ್ನತವಾದ ನಾಮವನ್ನು ನಾವೆಲ್ಲರೂ ಒಟ್ಟಾಗಿ ಘನಪಡಿಸೋಣ, ಆತನನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡೋಣ ಎಂಬುದಾಗಿ ಇಲ್ಲಿ ದಾವೀದನು ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಅಂದರೆ ನಮ್ಮ ಪರಿಸ್ಥಿತಿಗಳನ್ನು ಮೀರಿ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಕೊಂಡಾಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯಗಳು ತಿಳಿಸ್ತದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿ ಅದು ಏನೇ ಇದ್ದರೂ ಸಹ ನೀವು ಅದರ ಕುರಿತು ಆಲೋಚನೆ ಮಾಡದೆ, ಚಿಂತೆ ಮಾಡದೆ, ನೀವು ದೇವರನ್ನು ಆರಾಧಿಸುವುದು, ಆತನನ್ನು ಕೊಂಡಾಡುವುದು ಮತ್ತು ಆತನನ್ನು ಸ್ತುತಿಸುವುದನ್ನು ನೀವು ಕಲಿತುಕೊಳ್ಳೋಣ. ನಾವೆಲ್ಲರೂ ಕಲಿತುಕೊಳ್ಳೋಣ. ನಮ್ಮ ಪರಿಸ್ಥಿತಿಗಳನ್ನು ಮೀರಿ ನಾವು ದೇವರನ್ನು ಕೊಂಡಾಡೋಣ, ಸ್ತುತಿಸೋಣ, ಪ್ರಾರ್ಥಿಸೋಣ ಮತ್ತು ಆರಾಧಿಸೋಣ ಪ್ರಿಯರೇ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.